ಮಿಥುನ ರಾಶಿಯವರಿಗೆ ಅದ್ಭುತವಾದಂತಹ ಸೂರ್ಯ ಬಲ, ಸೂರ್ಯನ ಶಕ್ತಿ ಬಹಳ ಚೆನ್ನಾಗಿ ಸಿಗಲಿದೆ. ಮಿಥುನ ರಾಶಿಯವರಿಗೆ ಮೇ 14ನೇ ತಾರೀಕಿನ ತನಕ ರವಿಗ್ರಹ ನಿಮಗೆ ತೃತೀಯಾಧಿಪತಿ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಇದ್ರೇನಾಗುತ್ತೆ, ತೃತೀಯಾಧಿಪತಿ ಲಾಭದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದಾಗ ಅದ್ಭುತವಾದಂತಹ ಲಾಭಗಳನ್ನು ನೀವು ನೋಡಬಹುದಾಗಿರ್ತದೆ. ಯಾರು ಮಿಥುನ ರಾಶಿಯವರು ಯಾವ್ಯಾವ ವಿಚಾರದಲ್ಲಿ ಲಾಭ ಆಗುತ್ತೆ ನೋಡಿ. ರವಿಗ್ರಹ ಉದ್ಯೋಗಕಾರಕ. ಸೊ ಮಿಥುನ ರಾಶಿಯವರಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು, ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಅಥವಾ ಉದ್ಯೋಗದಲ್ಲೇ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮಗೆ ಕೊಡ್ತಕ್ಕಂಥದ್ದು, ಒಳ್ಳೆ ರೆಕಗ್ನೈಸೇಷನ್, ಎಲ್ಲ ಜಾಬ್ನಲ್ಲಿ ನಿಮಗೆ ರೆಕಗ್ನೈಸ್ ಮಾಡ್ತಕ್ಕಂಥದ್ದು, ಇದೆಲ್ಲ ಮಿಥುನ ರಾಶಿಯವರಿಗೆ ಸಾಧ್ಯತೆ ಜಾಸ್ತಿ ಇದೆ. ನೀವು ಮಿಥುನ ರಾಶಿಯವರಾಗಿದ್ದೇನಾದ್ರು ರಾಜಕೀಯದಲ್ಲಿ ಇದ್ದೀರಾ ಅಂತಾದರೆ ದೊಡ್ಡ ದೊಡ್ಡ ಅಧಿಕಾರ ಪ್ರಾಪ್ತಿಗಳು, ಒಳ್ಳೊಳ್ಳೆ ಅವಕಾಶಗಳು, ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ. ಸೊ ಸೂಪರ್ ಆಗಿದೆ. ಲಾಭದಲ್ಲಿ ಪರಮೋಚ್ಚ ಸ್ಥಿತಿಯ ರವಿ ಮಿಥುನ ರಾಶಿಯವರಿಗೆ ರಾಜಕೀಯ ಯಶಸ್ಸನ್ನು, ಲಾಭವನ್ನು ಕೊಡ್ತಾನೆ. ಒಂದು ಲೀಡರ್ಶಿಪ್ ಕ್ವಾಲಿಟೀಸ್, ಒಂದು ಗುಂಪಿಗೆ ನೀವೇ ಲೀಡರ್ ಆಗ್ತೀರಾ ಅನ್ನೋ ಥರ. ಜೊತೆಗೆ ವಿಶೇಷವಾಗಿ ಅದೃಷ್ಟವನ್ನು ಕೊಡ್ತಾನೆ. ಅದೃಷ್ಟವಶಾತ್ ಲಾಭ ಅಂತ, ನನಗೆ ಇವತ್ತು ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ, ಒಳ್ಳೆ ಪ್ರಾಫಿಟ್ ಆಯ್ತು ನನಗೆ ಅಂತಾರಲ್ಲ. ಸೊ ಆ ಥರ ಅದೃಷ್ಟವಶಾತ್ ಲಾಭ ಮಿಥುನ ರಾಶಿಯವರಿಗೆ ಎಲ್ಲಿ ತನಕ ಮೇ 14ನೇ ತಾರೀಕಿನ ತನಕ ಕೇವಲ ಸೂರ್ಯನ ಪ್ರಭಾವದಿಂದಾಗಿ ಸಿಗಲಿದೆ. ಬೇರೆ ಬೇರೆ ಗ್ರಹಗಳಿಂದ ಸಮಸ್ಯೆ ಆದರೂ ಸೂರ್ಯನಿಂದ ಅಂತೂ ಖಂಡಿತವಾಗಿ ಅನುಕೂಲವಾಗಲಿದೆ. ಇನ್ನು ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ, ಸಾಮಾನ್ಯವಾಗಿ ಅಣ್ಣ ಅಥವಾ ತಮ್ಮನೇ, ಅವರಿಂದ ನಿಮಗೆ ತುಂಬ ಅನುಕೂಲ ಆಗಬಹುದು. ತುಂಬ ಹೆಲ್ಪ್ ಮಾಡಿದ್ರು ಸರ್, ನಮ್ಮ ಬರೆದವರು ಇಲ್ಲದ್ರೆ ಭಾಳ ಕಷ್ಟ ಆಗಿತ್ತು ಅಂತ. ಅಥವಾ ನಿಮ್ಮಿಂದ ಅವರಿಗೆ ತುಂಬ ದೊಡ್ಡ ಹೆಲ್ಪ್ ಆಗ್ಬೋದು, ನಿಮ್ಮಿಂದಾಗಿ ಅವರಿಗೆ ದೊಡ್ಡ ಯಶಸ್ಸು ಸಿಗ್ಬೋದು. ಸೊ ನಿಮ್ಮಿಂದಾಗಿ ಅವರಿಗೆ ಅಥವಾ ಅವರಿಂದಾಗಿ ನಿಮಗೆ ಏನೋ ಅದ್ಭುತಗಳಾಗುವ ಸಾಧ್ಯತೆ ಇದೆ, ತುಂಬ ದೊಡ್ಡ ಸಹಾಯ ಆಗುವ ಸಾಧ್ಯತೆ ಇದೆ. ಸಾರ್ಥಕ ಆಯಿತು ನನ್ನ ಬ್ರದರ್ ಆಗಿದ್ದಕ್ಕೂ, ನನ್ನ ಸಿಸ್ಟರ್ ಆಗಿದ್ದಕ್ಕೂ ಅಂತ ನೀವು ನೀವು ಅಥವಾ ಅವರು ಅನ್ಕೊಳ್ಳೋ ಅಷ್ಟು ಅದ್ಭುತಗಳನ್ನು ನೀವು ನೋಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಮಿಥುನ ರಾಶಿಯವರು. ಜೊತೆಗೆ ನಿಮಗೇನು ಈ ಪಿತ್ರಾರ್ಜಿತ ಆಸ್ತಿ ವಿಚಾರಗಳೇನಾದರೂ ಮಾತುಕತೆ ಮಾಡ್ಕೊಳ್ಳೋದಿದ್ರು ಕೂಡ ಈ ಕೂತ್ಕೊಂಡು ಈ ಮೇ 14ರ ಒಳಗೆ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ಪಿತೃಕಾರಕ ರವಿಗ್ರಹ ಆದ್ದರಿಂದ ತಂದೆಯಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ, ನಿಮಗೆ ಸಪೋರ್ಟ್ ಸಿಗುತ್ತೆ. ಸಹೋದರರು ನಿಮ್ಮ ಪರವಾಗಿ ಮಾತಾಡ್ತಾರೆ. ತಂದೆ ಮಾತಾಡಲಿಲ್ಲ ಒಂದು ಪಕ್ಷ ಅಂದ್ರೂ ಸಹೋದರರು ನಿಮ್ಮ ಪರವಾಗಿ ಸಿಗ್ತಾರೆ. ಸೊ ಇದೆಲ್ಲ ಒಂದು ಅದ್ಭುತವಾದಂಥ ಸಮಯ. ಮೇ 14ನೇ ತಾರೀಕಿನ ತನಕ ಇದು ಅದ್ಭುತವಾದ ಸಮಯ. ಇನ್ನೇನಾದರೂ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ತಗೊಂಡಿದ್ರೆ, ಗೌರ್ಮೆಂಟಿಂದ ನಿಮಗೆ ದುಡ್ಡು ಬರಬೇಕು, ಅಥವಾ ಯಾವುದೋ ಟ್ಯಾಕ್ಸ್ ವಾಪಸ್ ರಿಫಂಡ್ ಆಗಬೇಕು, ಟ್ಯಾಕ್ಸ್ ರಿಫಂಡ್ಸ್ಗಳು ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಸೊ ಸರ್ಕಾರದಿಂದ ನಿಮಗೆ ದುಡ್ಡು ಬರಬೇಕು ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಮೇ 14ರ ತನಕ ಮಿಥುನ ರಾಶಿಯವ್ರಿಗೊಂದರ ಅದ್ಭುತವಾದ ಸೂರ್ಯ ಬಲ. ನೀವೇನು ಮಾಡ್ಕೊಳ್ಬಹುದು, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ಬಹುದು, ರವಿಗ್ರಹದ ಸ್ತೋತ್ರ ಪಠನೆ ಮಾಡ್ಕೊಳ್ಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಬಹುದು. ತುಂಬ ತುಂಬ ಅನುಕೂಲ ಆಗ್ತದೆ. ಇದ್ರ ಜೊತೆಯಲ್ಲಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಟ್ರೆ, ಯಾಕಂದರೆ ಒಂದು ಗೋಲ್ಡನ್ ಪೀರಿಯಡ್, ಇದು ಕೈ ತಪ್ಪು ಹೋಗಬಾರ್ದು. ಸೊ ವೈಯಕ್ತಿಕ ಜಾತಕ ಎಷ್ಟು ಸಪೋರ್ಟ್ ಆಗುತ್ತೆ, ನಿಮ್ಗೆ ಏನೇನು ಕೆಲಸ ಕಾರ್ಯಗಳು ನಿಂತೋಗಿದ್ದಾವೆ, ಏನು ಸಮಸ್ಯೆ ಇದೆ, ಏನು ಪರಿಹಾರ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನೇರವಾಗಿ ಬಂದು ನನ್ನ ಭೇಟಿ ಮಾಡ್ಬೋದು. ಬೆಂಗಳೂರಿನ ನೆಲಮಂಗಲದಲ್ಲಿ ನಾನು ಇರ್ತಕ್ಕಂಥದ್ದು. ಫೋನ್ ಮಾಡಿ ಹೆಸರು ಬರ್ಸ್ಕೊಂಡು ಬಂದು ಭೇಟಿ ಆಗ್ಬೋದು. ಇಲ್ಲ ಸರ್ ನಮ್ಮ ದೂರ, ನಮಗೆ ಬರೋಕ್ಕಾಗಲ್ಲ ಅಂದರೆ ಏನು ತೊಂದರೆ ಇಲ್ಲ, ಫೋನ್ ಕನ್ಸಲ್ಟೇಷನ್ ತೊಗೊಬೋದು. ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನೀವು ನಿಮ್ಮ ಒಂದು ಫೋನ್ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ನಿಮಗೆ ಅಂತ ಒಂದು ಟೈಮ್ ಕೊಡ್ತಾರೆ. ನಿಮ್ಮ ಅನುಕೂಲ ನೋಡಿಕೊಂಡು, ನನ್ನ ಅನುಕೂಲ ನೋಡಿಕೊಂಡು ಒಂದು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನೀವು ನನ್ನ ಹತ್ರ ಮಾತಾಡ್ಬೋದು. ನಿಮ್ಮ ಜಾತಕ ಎಲ್ಲ PDF ಕಳಿಸ್ಕೊಟ್ಟು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಎಲ್ಲ ಡೂಸ್ ಆ್ಯಂಡ್ ಡೋಂಟ್ಸು, ಆಮೇಲೆ ಅವಶ್ಯಕತೆ ಏನಿದೆ ಅದೆಲ್ಲವೂ ಸಹ ನಾನು ನಿಮಗೆ ತಿಳಿಸ್ತೇನೆ. ಹಾಗೂ ಪರಿಹಾರಗಳನ್ನ ಬರೆದು ನಿಮಗೆ ವಾಟ್ಸಪ್ ಮಾಡ್ತೇನೆ ನಾನೇ. ಖಂಡಿತ ನನ್ನ ಹತ್ರ ಮಾತಾಡ್ಬೋದು ನೀವು. ಸೊ ಒಳ್ಳೆಯದಾಗಲಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ಬೇಗ ರೀಚ್ ಮಾಡಿಬಿಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ ಆದಷ್ಟು ಜಾಸ್ತಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.